ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು. ಉಮೇಶ್ ಬಣಕಾರ್ ಸರ್ ಹತ್ರ ಹೋದೆ, ಹಿಂಗೆ ಆಯ್ತಣ ಅಂತ ಎಲ್ಲ ಕೆಲವು ತೋರಿಸ್ದೆ. ನಂದು ಮೆಸೇಜ್ಗಳು ಮಾಡಿರೋದು, ರಿಪ್ಪು ಮಡೆನೂರು ಮನು ಅಂತ ಒಂದು ಫೋಟೋ ಮಾಡಿದ್ದಾರೆ, ಅದನ್ನು ತೋರಿಸ್ದೆ ಅವ್ರಿಗೆ. ಹಿಂಗೆಲ್ಲ ಆಗಿದೆ, ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ, ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಪ್ರತಿ ಅಣ್ಣ. ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ. ಇಷ್ಟೊಂದು ಅಂದರೆ ಇದು ಅದ್ರ ಬದಲು ಸುಮ್ಮನೆಗೆ ಏನೋ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದು. ಯಾರು ಅವನು ಜೊತೆಲಿರೋನು ಕಲಾವಿದಲ್ಲ. ಹ್ಞೂ, ಕಲಾವಿದ್ರೆ. ನಾನು ಅದನ್ನೇ ಹೇಳಿದ್ದವರಿಗೆ, ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಗಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ. ನಮ್ಮ ಜೊತೆ ಇರೋರು ಬಾರಪ್ಪ ಒಂದು ಕಲೆಯಲ್ಲಿ ಏನೋ ಒಂದು ಮಾತಾಡೋಣ ಬಾ, ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬಾ. ಬರೀ ವಿಡಿಯೋ ಬಿಡ್ತೀನಿ, ರೆಕಾರ್ಡ್ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್. ನಾವು ಕಲೆ ನಂಬಿ ಬಂದಿದ್ದೀವಿ. ಎಲ್ಲೋ ನನ್ನ ಹಣೆ ಬರೋದು ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ. ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ. ಈಗ ಹೋಗಿ ಸಿಗಾಕೊಂಡಿದ್ದೀನಿ. ಇವತ್ತು ನಾನು ದಿನ ಅನುಭವಿಸ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾಯಿದ್ದೀನಿ. ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಿರಲ್ಲ ಸರ್, ಎಲ್ಲೋ ಹೋಗ್ಬಿಡ್ತಿದ್ದೆ ನಾನು. ನಾನು ಆ್ಯಕ್ಚುಲಿ ಆಚೆ ಬಂದಾಗಲೂ ಅಂದೇ ಅನ್ಕೊಂಡೆ, ಕಾಣಿಸೋಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೇ ಬಂದಿರೋದು, ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್. ಈಗ ಶಿವಣ್ಣ ಸರ್, ದರ್ಶನ್ ಸರ್, ಗೋವಾ ಸರ್ ಕ್ಷಮಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಕ್ವಶನ್? ಮತ್ತೆ ಶಿವಣ್ಣ ಮನೆ ಹತ್ರ ನಿಂತ್ಕೊಂಡಿದ್ದೀರಾ ನೀವು, ನಿಮ್ಮ ಮಗು, ನಿಮ್ಮ ವೈಫ್. ಸೊ ಅದಕ್ಕೆ ಆ ವಿಡಿಯೋ ಇವಾಗಿಂದು ಅಂತ ನಮ್ಗಳಿಗೆಲ್ಲ ಅನಿಸ್ತು. ಬಟ್ ನೀವು ಅದು ಕ್ಲಾರಿಟಿ ಕೊಟ್ರಿ, ಅದು ಹಳೆ ವಿಡಿಯೋ ಅಂತ. ಯಾವುದು ಸತ್ಯ, ಯಾವುದು ಸುಳ್ಳು? ಅದು ಹಳೆ ವಿಡಿಯೋನೇ. ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು 2 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಹೋಗಿಲ್ವಾ, ಎಷ್ಟು ದುರಾಂಕಾರ. ಒಂದು 2-3 ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ. ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದಾರೆ. ನಾನು ಏನೋ ಮಾತಾಡ್ಬಿಡ್ತೀನಿ, ಇಲ್ಲ ಸರ್ ಹಿಂಗೆ ಆಗೋಯ್ತು, ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ನಾನು ಒಂದು 2-3 ದಿವಸ ಹೋದೆ. ಅಂದರೆ ನಾವು ತಪ್ಪು ಮಾಡಿದ್ವಿ, ನಾವು ಹೋಗಿ ಕಾಯಲೇಬೇಕು ಅದನ್ನು. ಯಾಕೆಂದರೆ ಅದು ದೊಡ್ಡ ತಪ್ಪು ಮಾಡಿರೋದು, ಹೋಗಿ ಕಾಯಲೇಬೇಕು. ಹೋಗಿದ್ದೀನಿ. ಒಂದು 3 ದಿವಸ ಶಿವಣ್ಣ ಅವ್ರು ಇರಲಿಲ್ಲ. ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದರು, ಹೋಗಿದ್ಯಾ ಏನು ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತು ಎಲ್ಲೂ ಏಕೆ ಇಲ್ಲ, ಏನೂ ಮಾಡಿಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತು ಹೋಗಿರೋದನ್ನಾರು ಹಾಕು, ಇಲ್ಲಾಂದ್ರೆ ಗೊತ್ತಾಗುತ್ತೆ ಹಂಗೆ. ಆಗ ಒಂದು 2 ನಮಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು 2 ವೀಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ, ಶಿವಣ್ಣ ಅವ್ರು ಇರಲಿಲ್ಲ ಅಂತ. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು. ಶಿವಣ್ಣವ್ರು ಬಾಗಿಲು ತೆಗಿಲಿ ಬಂತೆ, ಹಿಂಗೆಲ್ಲ ಆಯಿತು. ಶಿವಣ್ಣವ್ರು ಮನೇಲಿ ಇರಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದರೆ ಇದು ಅಂದಿರೋದು ಇದಲ್ಲ. ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ. ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು. ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಅವ್ರು ಏನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ 100% ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ. ಅವ್ರು ಏನಾರ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ. ಇಲ್ಲ ಮೇಡಮ್, ಅವರು ಒಂದು 3-4 ಜನ ಮೀಟ್ ಮಾಡಿದೆ. ಅವರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದರು. ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್. ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದರೆ ಕೆಟ್ಟದಾಗಿ ಏನು ಬೈದಿಲ್ಲ. ಅಪ್ಪ ತಲೆನೇ ಕೆಡ್ಸ್ಕೊಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು. ಯಾರೋ ನಿಮ್ಗೆ ಆಳಿ ಒಂದು ಕಲ್ಲಾಕು ಅಂತ ಹೇಳಿಲ್ಲ. ನೀವು ಮುಂದಕ್ಕೆ ಬದಲಾಗೋ, ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಫ್ಯಾನ್ಸ್ ಇದ್ದೀವಿ, ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ. ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು. ಅವ್ರು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬ್ಯುಸಿ ಅವ್ರೆ ಅಂತ ಅಂದರು. ಅದಕ್ಕಾಗಿ ನಾನು ಒಂದು 3 ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣ ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತೆ, ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪದಿಲ್ಲ. ನಾನು ಬೆಂಗಳೂರು ಬಿಟ್ಟು ಹೋಗ್ಬೇಡ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ. ಧ್ರುವಣ್ಣ ಅವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು, ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು, ನಂದು ಬಿಡು, ತಲೆ ಕೆಡಿಸ್ಕೊಬೇಡ ಅಂದರು. ಆಮೇಲೆ ಅಣ್ಣ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವ್ರಿಬ್ಬರ ಹತ್ರ ಕೇಳು, ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಟ್ಸ್ ಬೇಕಾ ಏನು ಬೇಕಾ ಅದನ್ನು ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ. ಅವಾಗ ಒಂಚೂರು ಧೈರ್ಯ ಬಂತು. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರಿವರು ಫ್ಯಾನ್ಸ್ ಅಲ್ಲ, ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ. ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಅವ್ರ ಫ್ಯಾನ್ಸು. ನಮ್ಮ ಮನೆ ಕಟ್ಬೇಕಾದ್ರೆ 69,000 ರೂಪಾಯಿ ಮನೇನೂ ವೀಡಿಯೋ ಬಿಟ್ಟಿದೆ. 69,000 ವೆಟ್ರಿಫೈಡು ಕೂಡ ಮನೆಗೆ ಕೊಡಿಸಿದ್ದಾರೆ. ಅಷ್ಟು ಫ್ಯಾನ್ಸ್ಗಳು, ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರು ಹಾಕಿದ್ದಾರೆ ಅವ್ರ ಫ್ಯಾನ್ಸು. ಇನ್ನು ಧ್ರುವಣ್ಣವ್ರ ಫ್ಯಾನ್ಸು ಪೂರ್ತಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಇದೆ ಜಾಸ್ತಿ. ಯಾಕೆಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರು 3 ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ. ಬಟ್ ಆಗಿದೆ, ಅದು ಆಗಬಾರ್ದಿತ್ತು. ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮಿಸಿ. ಯಾಕೆಂದರೆ ಇವರಿಬ್ಬರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ. ಶಿವಣ್ಣವ್ರಿಗೆ ಅಂದಿರೋದು ತುಂಬ ಹರ್ಟ್ ಆಗ್ತದೆ. ನನಗೆ ವಾಯ್ಸ್ ಕೇಳಿದರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೇನಲ್ಲ ಅಂತ ಅನಿಸ್ತಿದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.